ಏನಮ್ಮೆ ನಾನ್ ವ್ಯಾಪಾರ ಕೂತ್ಕೊಂಡ್ರೆ ನಂದೈ ಶೆಟ್ಟಿ ಅಂಗಡಿಲಿ ವಿಕ್ರಮಾದಿತ್ಯ ಕೂತ್ಕೊಂಡಂಗೆ ಬೋ ಚೆನ್ನಾಗಿ ವ್ಯಾಪಾರ ಆಯ್ತದೆ ಅಂದೆ. ನಿನ್ ಮಾರೇನ ವತಾರದಿಂದ ಒಬ್ಬ ತಿರ್ಬೋಕಿ ನನ್ ಮಗನು ನೋಡ್ಲೇ ಇಲ್ಲ. ಆಯ್ತು ನೀನು ಮಾತು ಕೇಳಿ ಮಡಿಕೆ ಸಂದಿಯಲ್ಲಿ ಮಂಗನ್ ತರ ಮಗ ಮುಚ್ಕೊಂಡ್ ಕೂತ್ಕೊಂಡ್ರೆ ಯಾವ ನನ್ನ ಮಗ ಬರ್ತಾನೆ ವ್ಯಾಪಾರ ಮಾಡಕ್ಕೆ? ಇನ್ನೇನ್ ಬಿಚ್ಕೊಂಡ್ ಕುಡಿತ್ಯಾ? ಬಿಚ್ಕೊಂಡ್ ಕುಡಿಯಕ್ಕೆ ನನಗೆ ಹುಚ್ಚ. ವ್ಯಾಪಾರ ಅನ್ಬೇಕೆ ಹೊಸಿ ಚಮಕ್ಕಾಗಿ ಅಲ್ಲು ಬಾಯಿ ಬಿಟ್ಕೊಂಡು ಮಾಡ್ಬೇಕು ವ್ಯಾಪಾರನ. ಬೀದಿಗೆ ಕಳ್ಸಿವ್ನಿ ಬಿಸಿಲು ಕಾಯ್ಬೇಡ ಅಂದ್ರೆ ಆಯ್ತದ? ಅದೇನ್ ಚಮಕ್ಕಿಂದ ವ್ಯಾಪಾರ ಮಾಡ್ತೀವ್ ಮಾಡು, ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಅಷ್ಟಂತೆ ಅಲ್ಲ, ಈಗ ನೋಡು ನನ್ನ ಕರ ಮತ್ತೆ ಇದೇನ್ರಯ್ಯ ಒಳ್ಳೆ ಪರ್ಸೆಗ್ ಬಂದಾಗ ಬಂದ್ಬಿಟ್ಟಿದ್ರಿ. ಏನ್ ಸಮಾಚಾರ? ಮಡ್ಕೆ ತಗೊಳಕ ಸಾಯವರೆಗೂ ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ ನಿನ್ನ ಕೈಯಲ್ಲಿ ಇಷ್ಟು ದುಡ್ಡ ತಗ. ಈಗ ಹಾಕೊಂಬಿಟ್ಟ. ಅಬಾ ಬಾ ಬಾ ಬಾ, ಒಂದ್ ವರ್ಷದಿಂದ ಮೂಲೆಯಲ್ಲಿ ಮುಡಿಕೆಯಲ್ಲಿ ಇದ್ದಿ ತೂತ್ ಪಡಿಕೆಲ್ಲ ಒಂದೇ ದಿವಸ ಖಾಲಿ ಆಗ್ಬಿಡ್ತಲ್ಲಪ್ಪ ಶಿವನೇ. ಆ ಶಿವ, ಆ ಹೆಣ್ಣು ಮಂಡಿನ ಮುದ್ದೆಯಲ್ಲಿ ಅದೇನ್ ಕರಾಮತ್ ಇಟ್ಟಿದ್ಯೋ ಪರಮಾತ್ಮ. ಮುಂದಿನ ಜನ್ಮ ಅಂತ ಒಂದಿದ್ರೆ ಎಲ್ಡಿಡಿ ಬಂಡ್ ಜಾಸ್ತಿ ಹಾಕ್ಬಿಟ್ಟು ನನ್ನೂ ಹೆಣ್ ಮಾಡಿ ಭೂಲೋಕ ಕಳಿಸ್ಬಿಡು. ಈ ಊರ್ ನನ್ ಮಕ್ಳೆಲ್ಲ ಜಲ್ ಸುರ್ಸ್ಕೊಂಡು ನಾನು ಬೆನ್ನಿಂದೆ ಸುತ್ತಾಡ್ಬೇಕು. ಹಂಗ ಮಾಡ್ತೀನಿ. ಸಾವುಕಾರಣ್ಣ, ನನ್ನ ಹೆಂಡ್ರು ಎಲ್ಲ ನೋಡ್ದ? ನಿನ್ನೆಂಡ್ರು ನಂತ ಕ್ಯಾಕ್ಲ ಬತ್ತಾಳೆ. ಹಂಗಲ್ಲ ಕಣ, ಅದ್ ಯಾವ ಮಾಡಿದಳು ಕಣ್ ತಪ್ಪಿಸ್ಬಿಟ್ಟು ಮಂಗ್ಮಯ ಆಗ್ಬಿಟ್ಟವಳೆ. ಇಲ್ಲೇ ಜನರ ಮಧ್ಯದಾಗ ಇರ್ತಾಳೆ ನೋಡ. ಅಣ್ಣ, ನೀನ್ ಯಾಕೋ ಒಬ್ನೇ ನಿಂತಿರೋದ್ ನೋಡಿದ್ರೆ ನನ್ ಹೆಂಡ್ರು ಇಲ್ಲೇ ಎಲ್ಲೋ ನೀನೇ. ಲೋಫರ್ ನನ್ ಮಗನೆ ಮೆಟ್ನಾಗ ಹೊಡಿತೀನಿ ನೋಡು. ದಾರಿ ಬಯಸ್ಕೊಂಡ್ ನೋಡವ. ನಡಿಯಮ್ಮೆ ನಡಿಯ. ಅದಕ್ಕೇನಾ 3 ದಿವಸದಿಂದ ಜಾತ್ರೆಗೆ ಹೋಗೋಣ ಅಂತ ನನ್ ಜೀವ ತಿಂತಾ ಇದ್ದಿದ್ದು ನೋಡು. ಇನ್ಮೇಕಿಂದ ನೀನ್ ಎಂತ ಬೀಗ ಹಾಕ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತದೆ. ನಡಿಯಮ್ಮೆ.